ಈ ಸಿಎಂ ಬದಲಾವಣೆ ವಿಚಾರ ಇದೆಯಲ್ಲ, ಇದು ಇನ್ನೂ ಕೂಡ ಕುತೂಹಲಕಾರಿಯಾಗಿಯೇ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇನ್ನರ್ಧ ಗಂಟೆಯಲ್ಲಿ ಇದೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ರಾಜೀನಾಮೆಯ ಭವಿಷ್ಯ ಆಗಿರಬಹುದು, ಇದೆಲ್ಲವೂ ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ಗೊತ್ತಾಗಲಿದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಹೈಕಮಾಂಡ್ ಸಂದೇಶ ಏನು ಅನ್ನೋದು ಗೊತ್ತಾಗಲಿದೆ. ಅದರ ಜೊತೆಯಲ್ಲಿ ಸಿಎಂ ರಾಜೀನಾಮೆಯ ಭವಿಷ್ಯ ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಮಧ್ಯವ್ರಿಗೆ ಏನು ಅದು ಯಾವುದು ಅಧಿಕತೆ ಹೇಳಲಿಕ್ಕೆ ಆಗೋಲ್ಲ. ಈಗ ಡಿಸ್ಕಷನ್ ಆಗಿದ್ದು ಹೈಕಮಾಂಡು ಸಿ ಎಮ್ ಅವ್ರ ಮಧ್ಯ. ಹಿಂಗಾಗಿ ಮಧ್ಯವ್ರಿಗೆ ಏನೂ ಗೊತ್ತಿಲ್ಲ. 1-to-1 ಡಿಸ್ಕಷನ್ ಮಾಡಿದ್ದಾರೆ. ಅದನ್ನೇ ಹೇಳಿಕೆ ಕರೆದಿದ್ದಾರೆ ಏನಾಗಿದೆ ಡಿಸ್ಕಷನು. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಸ್ಪಷ್ಟ ಆಗುತ್ತೆ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಕೊಟ್ಟಿದ್ದಾರೆ, ಏನು ನಮಗೆ ಹೇಳ್ತಾರೆ, ರಾಜ್ಯದ ಜನತೆ ಏನು ಹೇಳ್ತಾರೆ ನೋಡೋಣ, ಕಾದು ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ಸ್. ಅದನ್ನು ಸೆಕೆಂಡ್ರಿ, ಅದು ಫಸ್ಟು ಇವರು ಸಂದೇಶ ಭಾಳ ಮುಖ್ಯ. ಇವ್ರು ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅದು. ಸೊ ವೇಟ್ ಮಾಡೋಣ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ವಿರೋಧ ಮಾಡ್ತಿದ್ದಾರೆ ಸರ್. ಇನ್ನೆಲ್ಲ ಬಡ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ರಾಜೀನಾಮೆ ನೀಡಬೇಡಿ ಅಂತಲೇ ಒತ್ತಾಯ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನೋಡೋಣ, ಚರ್ಚೆ ಮಾಡ್ತೀವಿ. ಈಗ ಹೋದ್ಮೇಲೆ ಅದಕ್ಕೆಲ್ಲ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಆಗ್ತದಿಲ್ಲ. ಸಿ ಎಮ್ ಅವ್ರು ಏನು ಹೇಳ್ತಾರೆ ಸಚಿವ ಸಂಪುಟಕ್ಕೆ ಸೋದ್ವಿಗಳಿಗೆ, ಅದ್ರ ಮೇಲೆ ನಮ್ಮ ರಿಯಾಕ್ಷನು ಉತ್ತರ ಸಂವಾದ ಆಗುತ್ತೆ. ತಾವು ಸರ್ ತಮ್ಮ ಒಂದು ಅಭಿಪ್ರಾಯನೂ ಕೂಡ ಮುಖ್ಯ ಆಗುತ್ತೆ ಸರ್. ಪ್ರಮುಖ ಈ ಬಹಳಷ್ಟು ಸೀನಿಯರ್ ಲೀಡರ್ಗಳು ಕೂಡ ಇದ್ದಾರೆ, ತಾವು ಕೂಡ ಇದ್ದೀರಿ. ತಮ್ಮ ಅಭಿಪ್ರಾಯಗಳನ್ನು ಪಡೆಯದೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಅದೇ ಅದು ಸಿ ಎಮ್ ಅವರಿಂದ ಬಂದ ಮೇಲಲ್ಲ. ಈಗ ಏನು ಹೇಳ್ತಾರೋ ಹೇಳಿದ ಮ್ಯಾಗೆ ನಮಗೂ ಗೊತ್ತಿಲ್ಲ. ನಮಗೂ ಕೂಡ ಅವ್ರು ಡೆಲ್ಲಿಯಲ್ಲಿ ಭೇಟಿಯಾಗೋದಿಲ್ಲ, ನೇರವಾಗಿ ಬಂದುಬಿಟ್ರು ಅವರು. ಹೀಗಾಗಿ ನಮಗೂ ನಿನ್ನೆ ಸಿಕ್ಕರು ಕೂಡ ಅದು ಬೇರೆ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ಇವತ್ತು ಕರೆದಿದ್ದಾರೆ. ವೇಟ್ ಮಾಡೋಣ, ಇನ್ನೊಂದು ಏನು ಅರ್ಧ ಗಂಟೆಯಲ್ಲಿ ಹೇಳ್ತಾರೆ ಎಲ್ಲ ಸ್ಪಷ್ಟವಾಗಿ. ಸರ್, ಒಂದು ವೇಳೆ ಸಿ ಎಂ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದಾರೆ, ಈ ಥರ ಸಿದ್ದರಾಮಯ್ಯ ಅವರನ್ನ ನಡೆಸ್ಕೊಳ್ಳತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ನೋಡೋಣ, ಚರ್ಚೆ ಮಾಡೋಣ. ಅಲ್ಲೇ ಹೋಗ್ತಿದ್ದೆ, ಚರ್ಚೆ ಮಾಡೋಣ. ಈ ತಕ್ಷಣ ಏನು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮುಂದೆ ಏನೂ ಇಲ್ಲ ರೀ, ಬ್ಲ್ಯಾಂಕ್ ಇದೀವಿ ನಾವು. ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ, ಅದು ಯಾವುದು ಎಲ್ಲ ನೀವೆಲ್ಲ ಕರೆಕ್ಟ್, ಅದು ಎಲ್ಲ ಮಾಧ್ಯಮದಲ್ಲಿ ಓಡಾಡ್ತಿದೆ, ಪತ್ರಿಕೆಯಲ್ಲಿ ಅಭಿಮಾನಿಗಳು ಹೇಳ್ತಾರೆ. ಅದು ಸಿ ಎಮ್ ಅವ್ರು ಹೇಳೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಅಲ್ಲಿವರೆಗೆ ವೇಟ್ ಮಾಡೋಣ ಅಷ್ಟೇ. ಅದೇ ಅಲ್ಲೇ ಫಸ್ಟ್ ಸಿ ಎಮ್ ಅವ್ರು ಓಪನ್ ಆಗಿದೆ, ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಫಸ್ಟ್ ಸಿ ಎಮ್ ಅವ್ರು ಹೇಳಬೇಕು ಏನು ಡೆಲ್ಲಿಯಲ್ಲಿ ಆಗಿದೆ, ಏನು ಹೇಳಿ ಕಳಿಸಿದಾರೆ ಅವರು. ಅದ್ರ ಮ್ಯಾಗೆ ಇವೆಲ್ಲ ಸ್ಟಾರ್ಟ್ ಆಗೋದ್ರು ಮುಂದಿನ ಎಲ್ಲ. ಅವ್ರು ಹೇಳಿದೆ ಏನೋ ಹೀಗೆ ಅಂತ ಏನು ಹೇಳಲಿಕ್ಕಾಗುತ್ತೆ, ನಮಗೇನು ಗೊತ್ತಿಲ್ಲ. ಈಗ ಕರೆದ ಉದ್ದೇಶನೇ ಅದೇ, ಡೆಲ್ಲಿಯಲ್ಲಿ ಆಗಿದ್ದು ಹೇಳಲಿಕ್ಕೆ ವಿಚಾರ ಕರೀತಾರೆ 10 ಗಂಟೆಗೆ. ಅವರು ಮಾತಾಡಿರೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪದತ್ಯಾಗ, ಸಿಎಂ ಬದಲಾವಣೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಈ ಸಿಎಂ ಬದಲಾವಣೆ ವಿಚಾರ ಇದೆಯಲ್ಲ, ಇದು ಇನ್ನೂ ಕೂಡ ಕುತೂಹಲಕಾರಿಯಾಗಿಯೇ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇನ್ನರ್ಧ ಗಂಟೆಯಲ್ಲಿ ಇದೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ರಾಜೀನಾಮೆಯ ಭವಿಷ್ಯ ಆಗಿರಬಹುದು, ಇದೆಲ್ಲವೂ ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ಗೊತ್ತಾಗಲಿದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಹೈಕಮಾಂಡ್ ಸಂದೇಶ ಏನು ಅನ್ನೋದು ಗೊತ್ತಾಗಲಿದೆ. ಅದರ ಜೊತೆಯಲ್ಲಿ ಸಿಎಂ ರಾಜೀನಾಮೆಯ ಭವಿಷ್ಯ ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಮಧ್ಯವ್ರಿಗೆ ಏನು ಅದು ಯಾವುದು ಅಧಿಕತೆ ಹೇಳಲಿಕ್ಕೆ ಆಗೋಲ್ಲ. ಈಗ ಡಿಸ್ಕಷನ್ ಆಗಿದ್ದು ಹೈಕಮಾಂಡು ಸಿ ಎಮ್ ಅವ್ರ ಮಧ್ಯ. ಹಿಂಗಾಗಿ ಮಧ್ಯವ್ರಿಗೆ ಏನೂ ಗೊತ್ತಿಲ್ಲ. 1-to-1 ಡಿಸ್ಕಷನ್ ಮಾಡಿದ್ದಾರೆ. ಅದನ್ನೇ ಹೇಳಿಕೆ ಕರೆದಿದ್ದಾರೆ ಏನಾಗಿದೆ ಡಿಸ್ಕಷನು. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಸ್ಪಷ್ಟ ಆಗುತ್ತೆ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಕೊಟ್ಟಿದ್ದಾರೆ, ಏನು ನಮಗೆ ಹೇಳ್ತಾರೆ, ರಾಜ್ಯದ ಜನತೆ ಏನು ಹೇಳ್ತಾರೆ ನೋಡೋಣ, ಕಾದು ನೋಡೋಣ ಇನ್ನೊಂದು ಹಾಫ್ ಆನ್ ಅವರ್ಸ್. ಅದನ್ನು ಸೆಕೆಂಡ್ರಿ, ಅದು ಫಸ್ಟು ಇವರು ಸಂದೇಶ ಭಾಳ ಮುಖ್ಯ. ಇವ್ರು ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅದು. ಸೊ ವೇಟ್ ಮಾಡೋಣ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ.
ಈಗಾಗಲೇ ಸರ್ ತುಂಬಾ ವಿರೋಧ ಮಾಡ್ತಿದ್ದಾರೆ ಸರ್. ಇನ್ನೆಲ್ಲ ಬಡ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ನೀವು ರಾಜೀನಾಮೆ ನೀಡಬೇಡಿ ಅಂತಾನೆ ಒತ್ತಾಯ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನೋಡೋಣ, ಚರ್ಚೆ ಮಾಡ್ತೀವಿ. ಈಗ ಹೋದ್ಮ್ಯಾಗ ಅದಕ್ಕೆಲ್ಲ ಒಂದು ಸ್ಪಷ್ಟೀಕರಣ, ಸ್ಪಷ್ಟತೆ ಬರುತ್ತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯ ಹೇಳಿಕೆ ಆಗೋದಿಲ್ಲ. ಸಿ ಎಮ್ ಅವ್ರು ಏನು ಹೇಳ್ತಾರೆ ಸಚಿವ ಸಂಪುಟಕ್ಕೆ ಸೋದ್ವಿಗಳಿಗೆ, ಅದ್ರ ಮೇಲೆ ನಮ್ಮ ರಿಯಾಕ್ಷನು, ಉತ್ತರ, ಸಂವಾದ ಆಗುತ್ತೆ. ತಾವು ಸರ್ ತಮ್ಮ ಒಂದು ಅಭಿಪ್ರಾಯನೂ ಕೂಡ ಮುಖ್ಯ ಅಲ್ಲ ಸರ್. ಪ್ರಮುಖ ಈ ಬಹಳಷ್ಟು ಸೀನಿಯರ್ ಲೀಡರ್ಗಳು ಕೂಡ ಇದ್ದಾರೆ, ತಾವು ಕೂಡ ಇದ್ದೀರಿ. ತಮ್ಮ ಅಭಿಪ್ರಾಯಗಳನ್ನ ಪಡೆಯದೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಅದೇ ಅದು ಸಿ ಎಮ್ ಅವರಿಂದ ಬಂದ ಮೇಲಲ್ಲ, ಈಗ ಏನು ಹೇಳ್ತಾರೋ ಹೇಳಿದ ಮ್ಯಾಗೆ ನಮಗೂ ಗೊತ್ತಿಲ್ಲ. ನಮಗೂ ಕೂಡ ಅವ್ರು ಡೆಲ್ಲಿಯಲ್ಲಿ ಭೇಟಿಯಾಗೋದಿಲ್ಲ, ನೇರವಾಗಿ ಬಂದುಬಿಟ್ರು ಅವರು. ಹೀಗಾಗಿ ನಮಗೂ ನಿನ್ನೆ ಸಿಕ್ಕರು ಕೂಡ ಅದು ಬೇರೆ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ಇವತ್ತು ಕರೆದಿದ್ದಾರೆ, ವೇಟ್ ಮಾಡೋಣ. ಇನ್ನೊಂದು ಏನು ಅರ್ಧ ಗಂಟೆಯಲ್ಲಿ ಹೇಳ್ತಾರೆ ಎಲ್ಲ ಸ್ಪಷ್ಟವಾಗಿ. ಸರ್, ಒಂದು ವೇಳೆ ಸಿಎಂ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದಾರೆ, ಈ ತರ ಸಿದ್ದರಾಮಯ್ಯ ಅವ್ರನ್ನ ನಡೆಸ್ಕೊಳ್ಳತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ನೋಡೋಣ, ಚರ್ಚೆ ಮಾಡೋಣ. ಅಲ್ಲೇ ಹೋಗ್ತಿದ್ದೆ, ಚರ್ಚೆ ಮಾಡೋಣ. ಈ ತಕ್ಷಣ ಏನು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ನಮ್ಮ ಮುಂದೆ ಏನೂ ಇಲ್ಲ ರೀ, ಬ್ಲ್ಯಾಂಕ್ ಇದೀವಿ ನಾವು. ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ ಸರ್. ನೋಡ, ಅದು ಯಾವುದು ಎಲ್ಲ ನೀವೆಲ್ಲ ಕರೆಕ್ಟ್, ಎಲ್ಲ ಮಾಧ್ಯಮದಲ್ಲಿ ಓಡಾಡ್ತಿದೆ, ಪತ್ರಿಕೆಯಲ್ಲಿ ಅಭಿಮಾನಿಗಳು ಹೇಳ್ತಾರೆ. ಅದು ಸಿ ಎಮ್ ಅವ್ರು ಹೇಳೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ, ಅಲ್ಲಿವರೆಗೂ ವೇಟ್ ಮಾಡೋಣ ಅಷ್ಟೇ. ಅದೇ ಅಲ್ಲೇ ಫಸ್ಟ್ ಸಿ ಎಮ್ ಅವ್ರು ಓಪನ್ ಆಗಿದೆ, ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಫಸ್ಟ್ ಸಿ ಎಮ್ ಅವ್ರು ಹೇಳಬೇಕು ಏನು ಡೆಲ್ಲಿಯಲ್ಲಿ ಆಗಿದೆ, ಏನು ಹೇಳಿ ಕಳಿಸಿದಾರೆ ಅವರು, ಅದ್ರ ಮ್ಯಾಗೆ ಇವೆಲ್ಲ ಸ್ಟಾರ್ಟ್ ಆಗೋದ್ರು ಮುಂದಿನ ಎಲ್ಲ. ಅವ್ರು ಹೇಳಿದೆ ಏನೋ ಹೀಗೆ ಅಂತ ಏನು ಹೇಳಲಿಕ್ಕಾಗುತ್ತೆ, ನಮಗೇನು ಗೊತ್ತಿಲ್ಲ. ಈಗ ಕರೆದ ಉದ್ದೇಶನೇ ಅದೇ, ಡೆಲ್ಲಿಯಲ್ಲಿ ಆಗಿದ್ದು ಹೇಳಲಿಕ್ಕೆ ವಿಚಾರ ಕರೀತಾರೆ 10 ಗಂಟೆಗೆ. ಅವರು ಮಾತಾಡಿರೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದತ್ಯಾಗ, ಸಿಎಂ ಬದಲಾವಣೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಈ ಸಿಎಂ ಬದಲಾವಣೆ ವಿಚಾರ ಇದೆಯಲ್ಲ, ಇದು ಇನ್ನೂ ಕೂಡ ಕುತೂಹಲಕಾರಿಯಾಗಿಯೇ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇನ್ನರ್ಧ ಗಂಟೆಯಲ್ಲಿ ಇದೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ರಾಜೀನಾಮೆಯ ಭವಿಷ್ಯ ಆಗಿರಬಹುದು, ಇದೆಲ್ಲವೂ ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ಗೊತ್ತಾಗಲಿದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಹೈಕಮಾಂಡ್ ಸಂದೇಶ ಏನು ಅನ್ನೋದು ಗೊತ್ತಾಗಲಿದೆ. ಅದರ ಜೊತೆಯಲ್ಲಿ ಸಿಎಂ ರಾಜೀನಾಮೆಯ ಭವಿಷ್ಯ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಮಧ್ಯವ್ರಿಗೇನು ಅದು ಯಾವುದೋ ಅಧಿಕತೆ ಹೇಳಲಿಕ್ಕೆ ಆಗೋಲ್ಲ. ಈಗ ಡಿಸ್ಕಷನ್ ಆಗಿದ್ದು ಹೈಕಮಾಂಡು ಸಿ ಎಮ್ ಅವ್ರ ಮಧ್ಯ. ಹಿಂಗಾಗಿ ಮಧ್ಯವ್ರಿಗೇನು ಗೊತ್ತಿಲ್ಲ, 1-to-1 ಡಿಸ್ಕಷನ್ ಮಾಡಿದ್ದಾರೆ. ಅದನ್ನೇ ಹೇಳಿಕೆ ಕರೆದಿದ್ದಾರೆ ಏನಾಗಿದೆ ಡಿಸ್ಕಷನು. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಸ್ಪಷ್ಟ ಆಗುತ್ತೆ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಕೊಟ್ಟಿದ್ದಾರೆ, ಏನು ನಮಗೆ ಹೇಳ್ತಾರೆ, ರಾಜ್ಯದ ಜನತೆ ಏನು ಹೇಳ್ತಾರೆ ನೋಡೋಣ, ಕಾದು ನೋಡೋಣ. ಇನ್ನೊಂದು ಹಾಫ್ ಆನ್ ಅವರ್ಸ್. ಅದನ್ನು ಸೆಕೆಂಡ್ರಿ, ಅದು ಫಸ್ಟು ಇವರು ಸಂದೇಶ ಭಾಳ ಮುಖ್ಯ. ಇವ್ರು ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅದು. ಸೊ ವೇಟ್ ಮಾಡೋಣ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಈಗಾಗಲೇ ಸರ್ ತುಂಬಾ ವಿರೋಧ ಮಾಡ್ತಿದ್ದಾರೆ ಸರ್. ಇನ್ನೆಲ್ಲ ಬಡ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ನೀವು ರಾಜೀನಾಮೆ ನೀಡಬೇಡಿ ಅಂತಾನೆ ಒತ್ತಾಯ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನೋಡೋಣ, ಚರ್ಚೆ ಮಾಡ್ತೀವಿ. ಈಗ ಹೋದ್ಮ್ಯಾಗ ಅದಕ್ಕೆಲ್ಲ ಒಂದು ಸ್ಪಷ್ಟೀಕರಣ, ಸ್ಪಷ್ಟತೆ ಬರುತ್ತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯ ಹೇಳಿಕೆ ಆಗೋದಿಲ್ಲ. ಸಿ ಎಮ್ ಅವ್ರು ಏನು ಹೇಳ್ತಾರೆ ಸಚಿವ ಸಂಪುಟಕ್ಕೆ ಸೋದ್ವಿಗಳಿಗೆ, ಅದ್ರ ಮೇಲೆ ನಮ್ಮ ರಿಯಾಕ್ಷನು, ಉತ್ತರ, ಸಂವಾದ ಆಗುತ್ತೆ. ತಾವು ಸರ್ ತಮ್ಮ ಒಂದು ಅಭಿಪ್ರಾಯನೂ ಕೂಡ ಮುಖ್ಯ ಅಲ್ಲ ಸರ್. ಪ್ರಮುಖ ಈ ಬಹಳಷ್ಟು ಸೀನಿಯರ್ ಲೀಡರ್ಗಳು ಕೂಡ ಇದ್ದಾರೆ, ತಾವು ಕೂಡ ಇದ್ದೀರಿ. ತಮ್ಮ ಅಭಿಪ್ರಾಯಗಳನ್ನ ಪಡೆಯದೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಅದೇ ಅದು ಸಿ ಎಮ್ ಅವರಿಂದ ಬಂದ ಮೇಲಲ್ಲ, ಈಗ ಏನು ಹೇಳ್ತಾರೋ ಹೇಳಿದ ಮ್ಯಾಗೆ ನಮಗೂ ಗೊತ್ತಿಲ್ಲ. ನಮಗೂ ಕೂಡ ಅವ್ರು ಡೆಲ್ಲಿಯಲ್ಲಿ ಭೇಟಿಯಾಗೋದಿಲ್ಲ, ನೇರವಾಗಿ ಬಂದುಬಿಟ್ರು ಅವರು. ಹೀಗಾಗಿ ನಮಗೂ ನಿನ್ನೆ ಸಿಕ್ಕರು ಕೂಡ ಅದು ಬೇರೆ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ಇವತ್ತು ಕರೆದಿದ್ದಾರೆ, ವೇಟ್ ಮಾಡೋಣ. ಇನ್ನೊಂದು ಏನು ಅರ್ಧ ಗಂಟೆಯಲ್ಲಿ ಹೇಳ್ತಾರೆ ಎಲ್ಲ ಸ್ಪಷ್ಟವಾಗಿ. ಸರ್, ಒಂದು ವೇಳೆ ಸಿಎಂ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದಾರೆ, ಈ ತರ ಸಿದ್ದರಾಮಯ್ಯ ಅವ್ರನ್ನ ನಡೆಸ್ಕೊಳ್ಳತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ನೋಡೋಣ, ಚರ್ಚೆ ಮಾಡೋಣ. ಅಲ್ಲೇ ಹೋಗ್ತಿದ್ದೆ, ಚರ್ಚೆ ಮಾಡೋಣ. ಈ ತಕ್ಷಣ ಏನು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ನಮ್ಮ ಮುಂದೆ ಏನೂ ಇಲ್ಲ ರೀ, ಬ್ಲ್ಯಾಂಕ್ ಇದೀವಿ ನಾವು.
ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ ಸರ್. ನೋಡೋದು ಯಾವುದು ಎಲ್ಲ ನೀವೆಲ್ಲ ಕರೆಕ್ಟ್ ಎಲ್ಲ ಮಾಧ್ಯಮದಲ್ಲಿ ಓಡಾಡ್ತಿದೆ, ಪತ್ರಿಕೆಯಲ್ಲಿ ಅಭಿಮಾನಿ ಹೇಳ್ತಾರೆ. ಅದು ಸಿ ಎಮ್ ಅವ್ರು ಹೇಳೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ, ಅಲ್ಲಿವರೆಗೂ ವೇಟ್ ಮಾಡೋಣ ಅಷ್ಟೇ. ಅದೇ ಅಲ್ಲೇ ಫಸ್ಟ್ ಸಿ ಎಮ್ ಅವ್ರು ಓಪನ್ ಆಗಿದೆ, ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಫಸ್ಟ್ ಸಿ ಎಮ್ ಅವ್ರು ಹೇಳಬೇಕು ಏನು ಡೆಲ್ಲಿಯಲ್ಲಿ ಆಗಿದೆ, ಏನು ಹೇಳಿ ಕಳಿಸಿದಾರೆ ಅವರು, ಅದ್ರ ಮ್ಯಾಗೆ ಇವೆಲ್ಲ ಸ್ಟಾರ್ಟ್ ಆಗೋದ್ರು ಮುಂದಿನ ಎಲ್ಲ. ಅವ್ರು ಹೇಳಿದೆ ಏನೋ ಹೀಗೆ ಅಂತ ಏನು ಹೇಳಲಿಕ್ಕಾಗುತ್ತೆ, ನಮಗೇನು ಗೊತ್ತಿಲ್ಲ. ಈಗ ಕರೆದ ಉದ್ದೇಶನೇ ಅದೇ, ಡೆಲ್ಲಿಯಲ್ಲಿ ಆಗಿದ್ದು ಹೇಳಲಿಕ್ಕೆ ವಿಚಾರ ಕರೀತಾರೆ 10 ಗಂಟೆಗೆ. ಅವರು ಮಾತಾಡಿರೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದತ್ಯಾಗ, ಸಿಎಂ ಬದಲಾವಣೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ.